ಬಹುತೇಕರು ಹೇಳುವಂಥದ್ದು ವಿಜಯ ರಾಘವೇಂದ್ರ ಅವ್ರ ಎರಡನೇ ಮದುವೆ ಆಗಲಿ ಅಂತ. ಬಟ್ ಅದು ನಡಿಬಾರದು, ಆಗಬಾರ್ದು. ಯಾಕೆಂದ್ರೆ ಸ್ಪಂದನ ಅವರ ನೆನಪಿನಲ್ಲೇ ಜೀವಿಸುತ್ತಿರುವಂತಹ ವಿಜಯ ರಾಘವೇಂದ್ರ ಅವ್ರ ಎರಡನೇ ಮದುವೆ ಆಗುವಂತ ಅವಶ್ಯಕತೆಯೂ ಕೂಡ ಇಲ್ಲ. ಆದ್ರೂ ಕೂಡ ಅದು ಸರಿ ಕಾಣಿಸೋದಿಲ್ಲ. ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಇಷ್ಟ ಇಲ್ಲ, ಮಗನೇ ಪ್ರಪಂಚ. ಸೊ ಹೀಗಾಗಿ ಯಾರಿಗೂ ಕೂಡ ಇಷ್ಟವಾಗದಂಥ ಕೆಲಸವನ್ನ ವಿಜಯ ರಾಘವೇಂದ್ರ ಅವರು ಕೂಡ ಮಾಡೋದಿಲ್ಲ. ಮಗನೊಟ್ಟಿಗೆ ಅವರು ಸಮಯವನ್ನ ಕಳೆಯೋಕೆ ಇಷ್ಟಪಡ್ತಾರೆ. ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಂಡಿಲ್ಲ. ಕೇವಲ ಒಂದು ಸಿನಿಮಾ ಕೆಲಸ ಈ ರೀತಿ ಬ್ಯುಸಿ ಆಗಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಸ್ವಪ್ನ ಮಂಟಪ ಮತ್ತೆ ರಿಪ್ಪನ್ ಸ್ವಾಮಿ ಬಹು ನಿರೀಕ್ಷೆಯ ಸಿನಿಮಾ ಇದಾಗಿರುತ್ತೆ. ಅದರಲ್ಲಿ ರಿಪ್ಪನ್ ಸ್ವಾಮಿ ಅಂತ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಎಲ್ರಿಗೂ ಕೂಡ 100% ಇಷ್ಟ ಆಗುತ್ತೆ. ವಿಜಯ ರಾಘವೇಂದ್ರ ಅವರು ಇನ್ನಷ್ಟು ಚೆನ್ನಾಗಿ ನಟಿಸಲಿ, ಇನ್ನಷ್ಟು ಹೆಸರುವಾಸಿ ಆಗಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ. ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟನ ವಿಜಯ ರಾಘವೇಂದ್ರ? ತಪ್ಪದೆ ಕಮೆಂಟ್ ಮಾಡಿ. ಯಾಕೆಂದ್ರೆ ಅದ್ಭುತವಾದಂತಹ ಕಲಾವಿದರು ವಿಜಯ ರಾಘವೇಂದ್ರ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ಅವರ ನಟನೆ ಆಗಿರ್ಬೋದು, ಅವರ ಫಿಸಿಕ್ ಅಂತ ಮತ್ತೆ ನೋಡಿದ್ರೆ ಅವರ ಎಕ್ಸ್ಪ್ರೆಷನ್ ಕೂಡ ಚೆನ್ನಾಗಿದೆ. ಸೂಪರ್ ಆಗಿ ಹಾಡನ್ನ ಹೇಳ್ತಾರೆ. ಮತ್ತೆ ಅಷ್ಟಾಗಿ ಇವರದ್ರಲ್ಲಿ ರೊಮ್ಯಾಂಟಿಕ್ ಸೀನ್ಸ್ ಅಷ್ಟಾಗಿ ಜಾಸ್ತಿ ಇರೋದಿಲ್ಲ. ಬಟ್ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಡ್ಯಾನ್ಸ್ ಅನ್ನು ಕೂಡ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಕೂಡ ಅಷ್ಟೇ ಶಿವಣ್ಣ ಅವರ ರೀತಿಯ ಡ್ಯಾನ್ಸ್ ಮಾಡ್ತೀನಿ ಅಂತ ವಿಜಯ ರಾಘವೇಂದ್ರಗೆ ತುಂಬಾನೇ ತಿಳಿಸಿದಾರಂತೆ. ಸೊ ಹೀಗಾಗಿ ವಿಜಯ ರಾಘವೇಂದ್ರ ಅವರು ಇನ್ಸ್ಪೈರ್ ಆಗಿರುವುದೇ ಶಿವಣ್ಣ ಅವರಿಂದ ಡ್ಯಾನ್ಸ್ ಅನ್ನ ನೋಡಿ ಕಲ್ತಿರುವಂಥದ್ದು. ಯಾಕೆಂದ್ರೆ ಅವರು ಮಾಮ ಆಗ್ಬೇಕಲ್ಲ. ಸೊ ಹೀಗಾಗಿ ವಿಜಯ ರಾಘವೇಂದ್ರ ನಿಮಗೂ ಕೂಡ ಇಷ್ಟನಾ? ನಿಮ್ಗೆ ಅನ್ಸುತ್ತೆ ಮದುವೆ ಬಗ್ಗೆ? ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ.